ಗುಡ್, ಚೆನ್ನಾಗಿದೆ. ಪ್ರಭಾಸ್ ಅವ್ರದ್ದು ಆಫ್ಟರ್ ಬಾಹುಬಲಿ ಇದೇ ಬೆಟ್ರ್, ಚೆನ್ನಾಗಿ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಆ್ಯಕ್ಷನ್ ಸೀನ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲಿವೇಷನ್ಸ್ ತುಂಬ ಚೆನ್ನಾಗಿದೆ. ಪ್ರಶಾಂತ್ ನೀಲ್ ಹೇಳಬೇಕಾಗಿಲ್ಲ, ಚೆನ್ನಾಗೇ ತೆಗೆದಿದ್ದಾರೆ. ಇದರಲ್ಲಿ ಸ್ವಲ್ಪ ಪೊಲಿಟಿಕ್ಸ್ ಥರ, ಗೇಮ್ ಆಫ್ ಥ್ರೋನ್ ಥರ ಸ್ವಲ್ಪ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ನೋಡ್ಬೇಕಿನ್ನ ಸೆಕೆಂಡ್ ಪಾರ್ಟ್ ಹೇಗೆ ಮಾಡ್ತಾರೆ. ಇದು ಅವ್ರಿಗೆ ಕಮ್ ಬ್ಯಾಕ್ ಆಗುತ್ತೆ ಆಫ್ಟರ್ ಡೆಫಿನೆಟ್ಲಿ ಚೆನ್ನಾಗಿ. ಇವಾಗ ಹೊಂಬಾಳೆ ಮೇಕರ್ಸ್ ಮಾಡಿದ್ದಿದ್ದನ್ನ ಪ್ರಶಾಂತ್ ನೀಲು ಸೇರಿ KGF ದಾಖಲೆಗಳನ್ನ ಮೀರುತ್ತಾ ಅಂತ ಹೇಳಿ ಹತ್ತಿರ ಬರ್ಬೋದು ಅನಿಸುತ್ತೆ. ಮುರಿಯೋದು ಕಷ್ಟ ಅನಿಸ್ತಾ ನನಗೆ ಅನ್ಸುತ್ತೆ. ಟ್ರೈಲರ್ ನೋಡಿ ಸ್ವಲ್ಪ ಜನ ನೆಗೆಟಿವ್ ಮಾಡಿದ್ರು. ಇವಾಗ ನೀವು ನೋಡಿದ್ದೀರಾ, ಪಾಸಿಟಿವ್ ಹೇಳ್ತಿದ್ದೀರಾ, ಏನು ಚೇಂಜಸ್ ಇದೆ ಟ್ರೈಲರ್ಗೂ ಇಲ್ಲಿ ಸಿನಿಮಾಗೂ? ಟ್ರೈಲರ್ ಎಕ್ಸ್ಪೆಕ್ಟೆಡ್. ಫಸ್ಟ್ ಟ್ರೈಲರ್ ಅಷ್ಟೊಂದು ಇಷ್ಟ ಆಗಿಲ್ಲ ಯಾರಿಗೂ, ಭಾಳಷ್ಟು ಜನಕ್ಕೆ. ಬಟ್ ಸೆಕೆಂಡ್ ಟ್ರೈಲರ್ ಚೆನ್ನಾಗೇ ತೆಗೆದಿದ್ರು. ಸೊ ಅದನ್ನು ಆ ಲೆವೆಲಿಗೆ ರೀಚ್ ಮಾಡಿದ್ದಾರೆ. ಉಗ್ರಂ ಶೈಲಿಯಲ್ಲಿ ಇದೆ ಅಂತಿದ್ರು ಸಿನಿಮಾ. ನೀವು ನೋಡಿದಾಗ ಹೇಗೆ ಅನ್ನಿಸ್ತು? ಸ್ಟಾರ್ಟಿಂಗ್ ಸ್ವಲ್ಪ ಉಗ್ರಂ ಇದನ್ನೇ ಬಂತು, ಬಟ್ ಹೋಗ್ತಾ ಹೋಗ್ತಾ ಜಾಸ್ತಿ ಸ್ವಲ್ಪ ಟ್ವಿಸ್ಟ್, ಟರ್ನ್ ಆ್ಯಂಡ್ ಟ್ವಿಸ್ಟ್ಸ್ ಅವೆಲ್ಲ ತುಂಬ ಜಾಸ್ತಿ ಇದೆ. ಸೆಕೆಂಡ್ ಹಾಫ್ ಸ್ವಲ್ಪ ನಿಮಗೆ ಗೇಮ್ ಆಫ್ ಥ್ರೋನ್ ಥರನೇ ಅನಿಸುತ್ತೆ. ನೋಡ್ಬೇಕು. ಚೆನ್ನಾಗಿ 5 ಏನು ರೇಟಿಂಗ್? 3.5 ಕೊಡ್ತೀನಿ ಸರ್. ತುಂಬ ಚೆನ್ನಾಗಿದೆ ಮೂವಿ, ಬಂದು ನೋಡಿ. ಆ್ಯಕ್ಷನ್ಸ್ ಅಂತೂ ನೆವರ್ ಬಿಫೋರ್ ಇನ್ ಇಂಡಿಯನ್ ಸಿನಿಮಾ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. KGF ಅವ್ರ ಪ್ರೀವಿಯಸ್ ಮೂವೀಸ್ ಎಲ್ಲದಕ್ಕಿಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಷನ್ ಸೀನ್ಸು. ಆ ಆ್ಯಕ್ಷನ್ ಸೀನ್ಸ್ ನೋಡೋದೇ ಒಂದು ಹಬ್ಬ ಆ್ಯಕ್ಚುಲಿ. ಸೊ ಕಂಪ್ಲೀಟ್ಲಿ ಉಗ್ರಂ ಅಂತ ಹೇಳೋಕ್ಕಾಗಲ್ಲ. ಉಗ್ರಂ XX ಮಾಡಿ ಆಮೇಲೆ ಉಗ್ರಮಿಂದ ಆಚೆ ಹೋಗಿ ಇದೇ ಒಂದು ಹೊಸ ಕತೆ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಬಟ್ ಆ್ಯಕ್ಷನ್ ಅಂತೂ ಬೇರೆ ಲೆವೆಲು. ಪ್ರಶಾಂತ್ ನೀಲ್ ಅವರು ಕ್ವಾಲಿಟಿ ವೈಸು ಮೀರಿಸ್ಬಿಟ್ಟಿದ್ದಾರೆ ಎಲ್ಲನೂ. ತುಂಬ ಇದು KGF ಎಲ್ಲ ದಾಖಲೆಗಳನ್ನ ಮೀರಿಸುತ್ತಾ ಅಂತ? ಖಂಡಿತ KGF ದಾಖಲೆಗಳನ್ನ ಮೀರಿಸೋ ಎಲ್ಲ ಇದು ಇದೆ, ಸಾಧ್ಯತೆ ಇದೆ ಸಿನಿಮಾಗೆ. ಬಟ್ ನೋಡಬೇಕು. ಟ್ರೈಲರ್ ನೋಡಿ ನೆಗೆಟಿವ್ ಮಾಡಿದ್ರು ಅಷ್ಟು ಜನ. ಇದಕ್ಕೆ ಇವಾಗ ನೋಡಿದ್ದೀರಾ, ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ? ಇಲ್ಲ, ಖಂಡಿತ ಟ್ರೈಲರ್ ನೋಡಿದ್ರೆ ಎಲ್ರಿಗೂ ಅನಿಸ್ತು ಉಗ್ರಂ ಅಂತ. ಬಟ್ ಉಗ್ರಂ ಶೇಡಿಂದ ಶುರುವಾಗಿ ಕತೆ ಬೇರೆಯೇ ಒಂದು ರೀತಿ ಹೋಗುತ್ತೆ. ಅದು ನಿಮ್ಗೆ ನೋಡಿದ್ರೆ ಅರ್ಥ ಆಗುತ್ತೆ. ಕಂಪ್ಲೀಟ್ಲಿ ಕ್ಲೈಮ್ಯಾಕ್ಸ್ ಬಂದಾಗ ಉಗ್ರಂಗೆ ಇದಕ್ಕೂ ಸಂಬಂಧ ಇಲ್ಲ. ಉಗ್ರಂನ ಬಳಸ್ಕೊಂಡಿರೋದು ಅವಾಗ ಅಲ್ಲಿ ಏನು ಮಾಡೋಕ್ಕಾಗಿಲ್ವೋ ಇಲ್ಲಿ ಅದನ್ನು ಇನ್ನೂ, ಅಂದರೆ ಅವಾಗ ಬಜೆಟ್ ಕಾರಣನೋ ಅಥವಾ ಇನ್ನೊಂದು ಕಾರಣದಿಂದ ಮೇ ಬಿ. ಬಟ್ ಹೈ ಬಜೆಟಲ್ಲಿ ಉಗ್ರಂ ಮಾಡಿದ್ರೆ ಹೆಂಗಿರುತ್ತೆ ಹಂಗೆ ಮಾಡಿ ಅದನ್ನು ಶುರು ಮಾಡಿ ಇದನ್ನು ಬೇರೆ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. 3, 4, 5 ಟೈಮ್ಸ್ ಜಾಸ್ತಿ. ಗುಡ್ ಮೂವಿ ಚೆನ್ನಾಗಿದೆ. ಸೀರಿಯಸ್ ನಂಬರ್ 1 ಮೂವಿ. ಸಲಾರ್ ಮುಂಚೆ ಪ್ರಭಾಸ್ಗೆ ಯಾವ ರೋಲ್ ನೋಡಿರ್ತೀರೋ ಅದಕ್ಕೆ ನಂಬರ್ 1 ರೋಲ್ ಇದು. ಪ್ರಭಾಸ್ಗೆ ಸೂಟ್ ಆಗೋ ರೋಲ್. ಪ್ರಭಾಸ್ ಅವ್ರು ಕಮ್ ಬ್ಯಾಕ್ ಮಾಡಿದ್ರೆ ಈ ಮೂವಿ ಪಕ್ಕಾ ಕಮ್ ಬ್ಯಾಕ್. ಎಲ್ಲ ಫ್ಯಾನ್ ಕೂಡ ಮೀಸೆ ಇಟ್ಕೊಂಡು ಆಚೆ. KGF ಮೇಕರ್ಸ್ ಮಾಡಿರೋದಿದ್ದನ್ನ ಅವ್ರ ದಾಖಲೆ ಮೀರುತ್ತಾ ಅಂತ? ಪಕ್ಕಾ ದಾಖಲೆ. ಪ್ರಭಾಸ್ ಡೇ 1 ನೋಡ್ಕೊಳ್ಳಿ. ಡೇ 1 KGFಗೂ ಇಲ್ಲ. ಪ್ರಭಾಸ್ ರೇಂಜ್ ಓಪನಿಂಗ್ಗೆ 200 ಪಕ್ಕಾ. ಸೊ ಇದು ಪ್ರಭಾಸ್ಗೋಸ್ಕರ ನಂಬರ್ 1 ಮೂವಿ. ಸರ್, ಇದು ಉಗ್ರಂ ಶೇಡಲ್ಲಿ ಬಂದಿದೆ ಅಂತಿದ್ರು, ಇವಾಗ ಸಿನಿಮಾ ನೋಡಿದ್ರಿ? ಉಗ್ರಂ ಶೇಡ್ ಬಂದಿದ್ರು ಕೂಡ ಉಗ್ರಂ ಅಲ್ಲ ಇದು ಬೇರೆನೇ. ಇದು ಬಂದು ಮೂವಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಂಬರ್ 1 ಅಷ್ಟೇ ಇದು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಪಾರ್ಟ್ 2 ವೇಟಿಂಗು. ಪ್ರಭಾಸ್ ಫ್ಯಾನ್ಸು ಸೂಪರ್ ಫುಲ್ ಮೀಲ್ಸು. ಎట్లా చెప్పాలంటే సినిమా మాత్రం వేరే లెవెల్, నెక్స్ట్ లెవెల్ సినిమా. ಸರ್, ಅಂದ್ರೆ ಇದು KGF నో కంపారిజన్, అనదర్ లెవెల్ ಮೂವಿ. ಪ್ರಶ್ನೆಗಳು ಕೇಳಿಬಿಟ್ರೆ ಬಂದು ನೋಡಿ, ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಎಂಜಾಯ್ ಮಾಡಿ. ಮತ್ತು ಯಾವಾಗಲೂ ಒಂದು ಸಿನಿಮಾದು ಒಂದು ಉದ್ದೇಶ ಏನಿರುತ್ತೆ ಅಂದರೆ ನಿಮಗೆ ಮನೋರಂಜನೆ ಕೊಡ್ತಾ ಅನ್ನೋದೇ ಮುಖ್ಯ. ಅದು ನಿಮಗೆ ಮನೋರಂಜನೆ ಕೊಟ್ಟಿದೆ ಅಂತಂದರೆ ಅದು ಗೆದ್ದಿದೆ ಅಂತಲೇ ಅರ್ಥ. ಮತ್ತು 6.2 ಫೀಟ್ ಕಟೌಟ್ನ ನೀವು ಸ್ಕ್ರೀನ್ ಮೇಲೆ ನೋಡಿದ್ಮೇಲೆ ನಿಮ್ಗಲ್ಲಿ ಅರ್ಥ ಕೇಳಿಸ್ತಾ ఇర్ಬೋದು. అದ್ರ ముందే ಬೇರೆ ಇನ್ನೇನು నిల్లಲ್ಲ సార్. చాలా రోజుల తర్వాత ఇండస్ట్రీ హిట్ కొట్టబోతున్నాడు ప్రభాస్. ఫ్యాన్స్కి ఆకలి తీరిపోయే సినిమా. దేనికి ఏ సంబంధం లేదు. ఇది ఓన్ స్టోరీ, ది బెస్ట్ సినిమా అంతే. ఇండస్ట్రీ హిట్ కొట్టేశాడు అంతే.